ವೆಲ್ಕಮ್ ಟು ಲಿಕ್ಕಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಮನೆಯಲ್ಲಿ ಹೇಗೆ ಸುಲಭವಾಗಿ ಆಲೂಗಡ್ಡೆ ಚಿಪ್ಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಆಲೂಗಡ್ಡೆಯನ್ನು ತೊಳ್ಕೊಂಡು ಚೆನ್ನಾಗಿ ಸ್ಲೈಸರ್ ಮೂಲಕ ಸ್ಲೈಸ್ ಮಾಡಿಕೊಂಡು, ತುಂಬ ದಪ್ಪ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು, ಮೀಡಿಯಮ್ ಸೈಜ್ ಇರೋಂಥ ಹಾಗೆ ಸ್ಲೈಸ್ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಖಾರದ ಪುಡಿ, ಉಪ್ಪು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೆರೆಸಬೇಕು. ಬೆರೆಸಿದ ನಂತರ ಅದನ್ನು ಸ್ಟವ್ ಮೇಲೆ ಇಡಬೇಕು. ಸ್ವಲ್ಪ ಬೇಯಿಸ್ಕೋಬೇಕು, ತುಂಬ ಹೊತ್ತು ಬೇಯಿಸ್ಕೋಬಾರ್ದು, 1-2 ನಿಮಿಷ ಸಾಕು. ಅದಾದ ನಂತರ ನಿಮ್ಮ ಮನೆ ಮೇಲೆ ಅಥವಾ ಚೆನ್ನಾಗಿ ಬಿಸಿಲಿರುವಂಥ ಕಡೆ ತಗೊಂಡೋಗಿ ಚೆನ್ನಾಗಿ ಒಣಗಿಸ್ಕೋಬೇಕು. ಒಣಗಿದ ನಂತರ ಅದನ್ನು ಚೆನ್ನಾಗಿ ಎಣ್ಣೆ ಕಾಯಿಸಿ ಎಣ್ಣೆಯಲ್ಲಿ ಚಿಪ್ಸನ್ನು ಕರಿಬೇಕು. ಹೆಂಗೈತಪ್ಪ? ಒಳ್ಳೆ ಅಡುಗೆ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಆಗಿ ಮಾಡ್ಬೋದು. ಚಿಪ್ಸು ಒಳ್ಳೆ ಎಣ್ಣೆ ಈಚೆ ತಿನ್ನೋದಕ್ಕಿಂತ ಇದು ಬೆಟರು. ಹೊರಗಡೆ ತಿನ್ನೋದಕ್ಕಿಂತ ಇದು ಮನೆಯಲ್ಲೇ ಮಾಡ್ಕೊಂಡು ಒಳ್ಳೆ